ಪ್ರತಿ ರಾತ್ರಿ ನಡೀತಾ ಇರುವ ಡಿನ್ನರ್ ಪಾಲಿಟಿಕ್ಸ್ ಸಹಜವಾಗಿ ಬಿಜೆಪಿಗೆ ಮಾತ್ರ ಆಹಾರ ಆಗಿಲ್ಲ. ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಕೂಡ ತಮ್ಮದೇ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಿಡ್ ನೈಟ್ ಮೀಟಿಂಗ್ಗೆ ಯತ್ನಾಳ್ ವ್ಯಾಖ್ಯಾನ. ಸಿದ್ದರಾಮಯ್ಯ ಟು ಡಿಕೆ ಟು ಸಿದ್ದರಾಮಯ್ಯ ಆಪರೇಷನ್ ನಡೀತಾ ಇದೆ. ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ನವರು ಆಪರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಸ್ಥಿತಿಗತಿ ಬಗ್ಗೆ ಶಾಸಕರ ಖರೀದಿ ಜೋರಾಗಿ ನಡೀತಾ ಇದೆ ಅಂತ ಯತ್ನಾಳ್ ಹೊಸ ಬಾಂಬ್ ಅನ್ನು ಕೂಡ ಸಿಡಿಸಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಶಾಸಕರ ವಿಶ್ವಾಸಕ್ಕೆ ಬೆಲೆ ಕಟ್ಟೋ ಪ್ರಯತ್ನಗಳಾಗ್ತಿದೆ ಅನ್ನೋದು ಅವ್ರ ಮಾತಿನ ಅರ್ಥ. ಇದು ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಕತ್ತದೆ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾನು ಏನೋ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಶಾಸಕರನ್ನ ಡಿನ್ನರ್ ಮೀಟಿಂಗ್ಗೆ ಕರೆಯೋದ್ರ ಮೂಲಕ ಅವರನ್ನ ಖರೀದಿ ಮಾಡ್ತಾ ಇದ್ದಾರೆ. ವಿಶ್ವಾಸಕ್ಕೆ ಬೆಲೆ ಕಟ್ಟೋ ಕೆಲಸ ಆಗ್ತಿದೆ. ಡಿನ್ನರ್ ಮೀಟಿಂಗ್ನ ಅರ್ಥನೇ ಇದು ಅಂತ ವ್ಯಾಖ್ಯಾನಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಕಾಂಗ್ರೆಸ್ನವ್ರು ಹೇಗೆ ರಿಪ್ಲೈ ಕೊಡ್ತಾರೆ, ಯಾರು ರಿಪ್ಲೈ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್.